ಸೊ 9,000 ಥಾಯ್ ಬಾಟ್ಸ್ ಅಂದ್ರೆ ಇಂಡಿಯನ್ ಕರೆನ್ಸಿಲಿ 2.5 ಅಂತ ಅಂದ್ರೆ ಹತ್ತತ್ರ 25,000 ರೂಪಾಯಿ. ಬ್ಯಾಂಕಾಕ್ ಅಲ್ಲಿ ತುಂಬಾ ಫೇಮಸ್ ಆಗಿರೋ ಪ್ಲೇಸ್ ಅಂದ್ರೆ ಈ ಫ್ಲೋಟಿಂಗ್ ಮಾರ್ಕೆಟ್. ಈ ಫ್ಲೋಟಿಂಗ್ ಮಾರ್ಕೆಟ್ ಹೇಗಿದೆ, ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಏನೇನ್ ಪರ್ಚೇಸ್ ಮಾಡಕ್ ಸಿಗುತ್ತೆ, ಮತ್ತೆ ಅದರ ರೇಟ್ ಎಷ್ಟು, ಮತ್ತೆ ಯಾವ್ದಾವ್ದು ರೀತಿಯಾಗಿದೆ, ಮತ್ತೆ ನಾವು ಯಾವ್ದಾವ್ದು ಆಕ್ಟಿವಿಟೀಸ್ ಹೋಗಿದ್ವಿ, ಇದ್ರ ಬಗ್ಗೆ ನೀಟಾಗಿ ಮಾಹಿತಿ ನಿಮ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಪ್ಲೋಡ್ ಮಾಡಿದೀನಿ. ಸೊ ಬ್ಯಾಂಕಾಕ್ದೇ ಎಲ್ಲ. ಈಗ ನಾನು ಪಾರ್ಟ್ 4 ನಾನು ಬ್ಯಾಂಕಾಕ್ ನಲ್ಲಿರುವಂತಹ ಫ್ಲೋಟಿಂಗ್ ಮಾರ್ಕೆಟ್ ಮತ್ತೆ ಮೆಕಾಂಗ್ ಟ್ರೈನ್ ಅಂದ್ರೆ ಒಂದು ಚಿಕ್ಕ ಜಾಗದಲ್ಲಿ ಟ್ರೈನ್ ಹೋಗೋದು, ಅಲ್ಲೇ ಅಕ್ಕಪಕ್ಕ ಮಾರ್ಕೆಟ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಯಾವ ರೀತಿ ಇದೆ, ಹೇಗಿದೆ, ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇನ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ನಿಮ್ಗೆ ಇನ್ನೇನಾದ್ರೂ ಬ್ಯಾಂಕಾಕ್ ಬಗ್ಗೆ ಮಾಹಿತಿ ಬೇಕಾದ್ರೆ ನಾನು ಪಾರ್ಟ್ 3 ವರೆಗೂ ಅಪ್ಲೋಡ್ ಮಾಡಿದೀನಿ. ಸೊ ಹೋಗಿ ಚೆಕ್ ಮಾಡಿ. ಈಗ ಪಾರ್ಟ್ 4 ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈಗ ಒಟ್ಟು ಫ್ಲೋಟಿಂಗ್ ಮಾರ್ಕೆಟ್ ಬಂದ್ವಿ. ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಪ್ಯಾಕೇಜಸ್ ಅಂತ ಹೇಳಿ ಹಾಕಿದ್ದಾರೆ. ನಾವು ಇವಾಗ ತಗೊಂಡಿರೋದು ಅನ್ನೋದು ಎಲಿಫೆಂಟ್, ಕ್ರೋಕೊಡೈಲ್ ಮತ್ತೆ ಇದನ್ನ ಅನ್ನೋದು ಫ್ಲೋಟಿಂಗ್ ಮಾರ್ಕೆಟ್. ಈ ಮೂರದ್ದು ನೋಡ್ಕೊಂಡ್ ಬರೋದಕ್ಕೆ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇದೆ. 9,000 ಹೇಳಿದ್ರೆ ಅಂದ್ರೆ ಒಬ್ರಿಗೆ 4,000 ಥಾಯ್ ಬಾಟ್ಸ್ ಅಂತ ಹೇಳ್ತಿದ್ದಾರೆ. ಎಲಿಫೆಂಟ್, ಕ್ರೋಕೊಡೈಲ್ ಎಲ್ಲ ಇರೋದಕ್ಕೆ. ಸೊ 4,000 ಥಾಯ್ ಬಾಟ್ಸ್ ಅಲ್ಲಿ ಸುತ್ತ ನೋಡೋದಕ್ಕೆ ಇನ್ಕ್ಲೂಡೆಡ್ ಇದೆ ಅಂತ ಹೇಳ್ತಾರೆ. ನೋಡ್ಬೇಕು ಇವಾಗ. ಅಲ್ಲಿ ಸಫಾರಿ, ಎಲಿಫೆಂಟ್ ಸಫಾರಿ ಚೆನ್ನಾಗಿತ್ತು ಅಂತಂದ್ರೆ ಅದಕ್ಕೆ ಕನ್ವೀನಿಯನ್ಸ್ ಅಂತ ಅನ್ನಿಸ್ತದೆ. ಸೊ ಎಲ್ಲದಕ್ಕೂ 1,000 ಬಾಟ್ಸ್ ಅಂತ ಅನ್ಕೊಂಡ್ರು ಮಗುಗೆ 9,000 ಥಾಯ್ ಬಾಟ್ಸ್ ಆಗಿದೆ 3 ಜನಕ್ಕೆ. ಸೊ 9,000 ಥಾಯ್ ಬಾಟ್ಸ್ ಅಂದ್ರೆ ಇಂಡಿಯನ್ ಕರೆನ್ಸಿಲಿ 2.5 ಅಂತ ಅಂದ್ರೆ ಹತ್ತತ್ರ 25,000 ರೂಪಾಯಿ. ಸೊ ಎಂಟ್ರೆನ್ಸ್ ಫೀಸು ಮತ್ತೆ ಎಲ್ಲ ಇನ್ಕ್ಲೂಡೆಡ್ ಆಗಿ 9,000 ರೂಪಾಯಿ ಕೊಟ್ವಿ. ಸೊ 9,000 ರೂಪಾಯಿ ಕೊಟ್ಟಾದ್ಮೇಲೆ ಅದು ಯಾವ ರೀತಿ ಇರುತ್ತೆ ಏನು ಅದ್ರ ಬಗ್ಗೆ ನಮ್ಗೆ ನೀಟಾಗಿ ಗೊತ್ತಿಲ್ಲ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಸೊ ಬೋಟ್ ಹತ್ತಿದೀವಿ ಈಗ. ಬೋಟ್ ಹತ್ತಿ ನಮ್ಗೆ ಒಂದು ಪ್ರೈವೇಟ್ ಬೋಟ್ ಇರುತ್ತೆ, ಅಂದ್ರೆ ನಾವು 3 ಜನಕ್ಕೆ ಒಂದಿರುತ್ತೆ. ಅವರೇ ಒಬ್ರು ಓಡಿಸೋರು ಕೊಡ್ತಾರೆ ನಮ್ಗೆ. ಅವರು ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇದ್ರೆ ಇಲ್ಲಿ ಸುತ್ತು ಒಂದೊಂದ್ ಮಾರ್ಕೆಟ್ ಇರುತ್ತೆ. ಈ ನೀರಲ್ಲಿ ಅಂದ್ರೆ ನೀರೇನು ಅಷ್ಟು ನೀಟಾಗಿಲ್ಲ, ಗಲೀಜಾಗಿದೆ. ಬಟ್ ತುಂಬಾ ಜನ ವಾಸ ಮಾಡ್ತಾ ಇರ್ತಾರೆ. ಸುತ್ತು ಸ್ಮೆಲ್ಲು ಆತರ ಏನ್ ಬರಲ್ಲ. ಸೊ ತುಂಬಾ ಜನ ವಾಸ ಮಾಡ್ತಾ ಇರ್ತಾರೆ ಇಲ್ಲೇ. ಈ ನೀರ್ ಮೇಲೆನೆ ತುಂಬಾ ಜನ ಮನೆ ಕಟ್ಕೊಂಡಿದ್ದಾರೆ, ಮತ್ತೆ ನೀರ್ ಆಚೆನೂ ಅಷ್ಟೇ ಮನೆ ಕಟ್ಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆ ಮನೆ, ತುಂಬಾ ದೊಡ್ಡದಾಗಿ ಮನೆಗಳು ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹಾಗೆ ನೋಡಿ ಬೋಟ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಬೋಟ್ಗಳು ಹೋಗ್ತಾ ಇರುತ್ತೆ. ಇಲ್ಲಿ ಒಂದ್ 2 ಬೋಟ್ ಹೋಗ್ಬೋದು, ಅಷ್ಟೇ ಜಾಗ ಇರುತ್ತೆ. ತುಂಬಾ ಚಿಕ್ಕ ಜಾಗಗಳು. ಸೊ ಅದ್ರಲ್ಲೇ ಅವ್ರಿಗೆ ನೀಟಾಗಿ ಡ್ರೈವ್ ಮಾಡಕ್ ಗೊತ್ತಿರುತ್ತಲ್ವಾ, ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಲೋಕಲ್ ಫುಡ್ ಅಂತ ಹಾಕಿದ್ದಾರೆ ನೋಡಿ. ನೋಡಿ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಎಲ್ಲ. ಸೊ ನೋಡಿ ಈ ರೀತಿಯಾಗಿ ಹೋಟೆಲ್ಸ್ ಎಲ್ಲ ಈ ರೀತಿಯಾಗಿ ಇಟ್ಕೊಂಡಿರ್ತಾರೆ, ಯಾವ್ದು ಬೇಕು ಏನು ಆತರ ಅಂತ. ಸೊ ನೋಡಿ ಇದು ದೊಡ್ಡದಾಗಿ ಹೋಟೆಲ್ ತರಾನೇ ಮಾಡ್ಬಿಟ್ಟಿದ್ದಾರೆ. ಸೊ ಮೇಯ್ನ್ ಆಗಿ ತುಂಬಾ ಇಲ್ಲಿ ಸೀ ಫುಡ್ ಸಿಗೋದು. ಸೊ ವೆಜ್ ಫುಡ್ ಅದೆಲ್ಲ ಸ್ವಲ್ಪ ಕಷ್ಟನೇ. ನಾವು ಜ್ಯೂಸ್ ಅಲ್ಲೇ ಮೇಂಟೈನ್ ಮಾಡಿದ್ವಿ, ಜ್ಯೂಸು, ಫ್ರೂಟ್ಸು ಸ್ವಲ್ಪ ಅದ್ರಲ್ಲೇ ಮೇಂಟೈನ್ ಮಾಡಿದ್ವಿ. ಸೊ ನೋಡ್ತಾ ಇದ್ರೆ ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ನೋಡಿ ಡಿಫ್ರೆಂಟ್ ಆಗಿ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಗಿಫ್ಟ್ ಐಟಮ್ಸ್ ಮತ್ತೆ ಅಲ್ಲಿ ಏನ್ ಫೇಮಸ್ ಇದೆ ಅದೆಲ್ಲ ಇಟ್ಕೊಂಡಿದ್ದಾರೆ. ಡ್ರೆಸ್ಸಸ್ ಅದು ಇದು ಅಂತೆಲ್ಲ. ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಾವು ಅವ್ರಿಗೆ ಹೇಳಿದ್ರೆ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಸ್ಟಾಪ್ ಮಾಡಿದ್ರೆ ನಾವ್ ಏನ್ ಬೇಕೋ ತಗೊಬಹುದು. ಸೊ ನೋಡಿ ಇಲ್ಲಿ ಅವ್ರಿಗೆ ಗೊತ್ತಿರೋ ಶಾಪು ಆಗಿತ್ತು, ಮತ್ತೆ ಚೆನ್ನಾಗ್ ಕಾಣ್ತಾ ಇತ್ತು. ಸೊ ಏನಾದ್ರು ತಗೋಣ ಅಂತ ನಿಲ್ಸಿದ್ವಿ ನಾವು. ಹಾಗೆ ಇನ್ನೊಂದ್ ಕಡೆ ಬಿಟ್ರು ಇಲ್ಲಿ ಹೋಗ್ಬಿಟ್ಟು ಬನ್ನಿ ಒಳಗಡೆ ಅಂತಂದ್ರು. ಸೊ ಇಲ್ಲಿ ಬಂದ್ವಿ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಇದೆಲ್ಲ ಇದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಇಲ್ಲಿ ಎಳನೀರಲ್ಲಿ ಇದ್ ಮಾಡ್ತಾರೆ, ಎಳ್ನೀರಲ್ಲಿ ಬೆಲ್ಲ. ಸೊ ಅದ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ. ಒಂದೊಂದು ಪೇಂಟಿಂಗ್ ಸಖತ್ತಾಗಿದೆ. ಸೊ ನೋಡಿ ಈ ತರ ಡ್ರೆಸ್ ಒಂದು ನಾನು ತಗೊಂಡೆ. ಆಕ್ಚುಲಿ ಚೆನ್ನಾಗಿದೆ, ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ. ಸೊ ಚೆನ್ನಾಗಿತ್ತು. ವ್ಯಾನಿಟಿ ಬ್ಯಾಗ್ ಎಲ್ಲ ಮಾಮೂಲಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅಂತ ಅನ್ಬಿಟ್ಟು ನಾನು ಅದ್ರ ಬಗ್ಗೆ ಅದೆಲ್ಲ ತಗೊಳಕ್ ಹೋಗ್ಲಿಲ್ಲ. ಸೊ ನೋಡಿ ಇಲ್ಲಿ ಇದು ಕೋಕೋನಟ್ ನೋಡಿ, ಇದು ಗಾಂಜಾ ಅಂತೆ. ಸೊ ಗಾಂಜಾ ಹಾಕ್ಬಿಟ್ಟು ಅದೇನೋ ಇದ್ ಮಾಡ್ತಾರಂತೆ, ಅದು ನನಗೆ ಗೊತ್ತಿಲ್ಲ ಅಷ್ಟು ಡೀಟೇಲ್ ಆಗಿ. ಸೊ ನೋಡ್ತಾ ಇದ್ದೀರಾ, ಇದು ಎಳ್ನೀರಲ್ಲಿ ಮಾಡುವಂತಹ ಬೆಲ್ಲ. ಅದು ಸ್ವಲ್ಪ ನಮ್ಗೆ ಟೇಸ್ಟ್ ಕೊಡ್ತಾರೆ, ಸಕ್ಕರೆ ತರ ಮಾಡಿ ಅದ್ರದ್ದು ನೀರ್ ಹಾಕಿ, ಐಸ್ ಕ್ಯೂಬ್ ಹಾಕಿ ಬೆಲ್ಲದ ನೀರು ಕೊಡ್ತಾರೆ. ಸೊ ಹಾಗೆ ಬೆಲ್ಲನೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಎಳ್ಳು ನೀರಲ್ಲಿ ತಯಾರಿಸುವಂತ ಬೆಲ್ಲ. ಸ್ವಲ್ಪ ತಗೊಂಬಂದಿದೀವಿ ನಾವು. ಬಾಯಲ್ಲಿಟ್ರೆ ಹಂಗೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಎಳ್ನೀರಲ್ಲಿ ತುಂಬಾ ಅಲ್ಲಿ ಎಳ್ನೀರ್ ಮರಗಳೆಲ್ಲ ಇದೆಯಲ್ವಾ, ಅಂದ್ರೆ ಕೋಕೋನಟ್ ಮರಗಳೆಲ್ಲ ತುಂಬಾ ಇದೆಯಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿದೆ. ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಅಂದ್ರೆ ಮಾಮೂಲಿ ಎಳ್ನೀರ್ ಕುಡ್ದಂಗೆ ಇತ್ತು ಟೇಸ್ಟು. ಸೊ ನೋಡಿ ಈ ರೀತಿಯಾಗಿ ಬೆಲ್ಲ ಮತ್ತೆ ಬೆಲ್ಲದ ಪೌಡ್ರು
ಈ ರೀತಿಯಾಗಿ ಮಾರ್ತಾ ಇರ್ತಾರೆ. ನೀವು ಬೇಕಾದ್ರೆ ಹೋಗಿ ಶಾಪ್ ಮಾಡ್ಬೋದು ಅಂತ ಅಲ್ಲಿ ಬಿಟ್ರು. ನಮ್ಗೇನಾದ್ರೂ ಬೇಕಾದ್ರೆ ಅಲ್ಲಿ ಆರಾಮಾಗಿ ತಗೊಂಡ್ ಬರ್ಬೋದು ನಾವು. ಸೊ ನೋಡಿ, ಬೆಲ್ಲನೂ ಅಷ್ಟೇ ಟೇಸ್ಟ್ ಮಾಡಕ್ ಕೊಡ್ತಾ ಇದಾರೆ. ಹಾಗೆ ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲಾ ಪ್ರಾಣಿಗಳು ಅಂದ್ರೆ ಎಲ್ಲ ರಿಯಲ್ ಆಗಿರುವಂತಹ ಕ್ರಿಮಿಕೀಟಗಳನ್ನ ಹೊಡೆದಿ ಸಾಯಿಸಿ ಅದನ್ನ ಇಟ್ಬಿಟ್ಟು ಹಂಗೆ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ಸೊ ಆ ಫ್ರೇಮು ಸಿಗುತ್ತೆ ಅಲ್ಲಿ, ಬೇಕಾದ್ರೆ ತಗೋಬಹುದು. ಎಲ್ಲ ರಿಯಲ್, ಆಕ್ಚುಲಿ ಯಾವ್ದು ಆರ್ಟಿಫಿಷಿಯಲ್ ಮತ್ತೆ ಆತರ ಏನೂ ಇಲ್ಲ, ಎಲ್ಲ ರಿಯಲ್. ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹತ್ರದಿಂದ ನಿಮ್ಗೆ, ಎಲ್ಲ ರಿಯಲ್. ಬಟರ್ಫ್ಲೈಸು ಅಷ್ಟೇ ಎಲ್ಲ ರಿಯಲ್. ನಾನು ಅವ್ರನ್ನ ಕೇಳ್ದೆ, ಇಲ್ಲ ಎಲ್ಲ ರಿಯಲ್, ಏನು ಇದು ಮಾಡಿಲ್ಲ ಅಂತಂದ್ರು. ಸೊ ಎಲ್ಲ ನೀಟಾಗಿ ಹಂಗೆ ಹೊಡೆದಿ ಬುಕ್ಕಲ್ಲೇನೋ ಇಟ್ಟಿರ್ತಾರೆ, ಏನಲ್ಲಿ ಇಟ್ಟಿರ್ತಾರೋ ಗೊತ್ತಿಲ್ಲ, ಅದ್ ನಂಗೆ ಫ್ರೇಮ್ ತರ ಹಾಕಿಟ್ಟಿದ್ದಾರೆ. ಸೊ ನನ್ ಮಗ ಅಲ್ಲಿ ಅದ್ ಬೇಕು ಇದ್ ಬೇಕು ಅಂತ ಹೇಳ್ತಾ ಇದ್ದ, ಅದನ್ನೆಲ್ಲ ತೋರಿಸ್ತಾ ಇದ್ರು ಅವರು. ನೋಡಿ, ಅದ್ ಬೇಕು ಇದ್ ಬೇಕು ಅಂತ ಹಠ ಮಾಡ್ತಾ ಇದ್ದ. ಸೊ ಡಿಫ್ರೆಂಟ್ ಆಗಿ ಇದೆಯಪ್ಪ ಬ್ಯಾಂಕಾಕ್ ಅಲ್ಲಂತೂ, ಯಪ್ಪ ಅಷ್ಟು ಡಿಫ್ರೆಂಟ್ ಆಗಿದೆ. ಸೊ ಈ ತರ ಒಂದೊಂದ್ ಶಾಪ್ ಮಾತ್ರ ವಿಸಿಟ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ಶಾಪ್ಗೆ ವಿಸಿಟ್ ಮಾಡ್ಬೇಕು, ಇದಕ್ಕೆ ಹೋಗಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ನಾವು ಇನ್ನೊಂದು ಶಾಪಿಗೆ ಬಂದ್ವಿ. ಸೊ ಇಲ್ಲೂ ಅಷ್ಟೇ ನೋಡ್ತಾ ಇದ್ದೀರಾ, ಪಿಂಗಾಣಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ ಆಗಿರುತ್ತೆ. ಸೊ ನಾವು ಬೇರೆ ಕಡೆ ಅಂದ್ರೆ ಬ್ಯಾಂಕಾಕ್ ಅಲ್ಲಿ ತಗೊಳೋಕ್ಕಿಂತ ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನೋಡಿ, ನೋಡ್ತಾ ಇದ್ದೀರಾ ಮನೆಗೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂತಂದ್ರೆ, ಎಲ್ಲ ವುಡ್ ಅಲ್ಲೇ ಕಟ್ಟಿರೋದು. ನೋಡಿ, ನೀರೊಳಗಡೆ ಒಳ್ಳೆ ಮಾಲ್ಡೀವ್ಸ್ ಅಲ್ಲಿ ಇದ್ದಂಗಿದೆ ಮನೆ, ಅಷ್ಟು ಚೆನ್ನಾಗಿದೆ. ಒಂದೊಂದ್ ಮನೆಗಳು ನೋಡಿ ಈ ರೀತಿಯಾಗಿ ಕಟ್ಕೊಂಡಿರ್ತಾರೆ. ಮತ್ತೆ ನಾವು ಬೋಟ್ ಓಡಿಸೋ ಹುಡುಗನ್ನು ಕೇಳಿದ್ರೆ ಅವರು ಇಲ್ಲೇ ಇರ್ತಾರಂತೆ, ಅಂದ್ರೆ ಅವ್ರದ್ದು ಮನೆ ಇಲ್ಲೇ ಸರೌಂಡಿಂಗ್ ಅಲ್ಲೇ ಇರುತ್ತಂತೆ. ಸೊ ನೋಡಿ, ಇಲ್ಲಿ ತೆಂಗಿನಕಾಯಿ ಮರಗಳಂತೂ ಎಷ್ಟಿದೆ ಅಂತಂದ್ರೆ ಅಷ್ಟಿದೆ, ಬಟ್ ತೆಂಗಿನಕಾಯಿ ಮರ ತುಂಬಾ ಕಾಸ್ಟ್ ಇರುತ್ತೆ. ಸೊ ಏನಕ್ಕೆ ಅಂತಂದ್ರೆ ಅವರು ಒಂದು ಮರದಲ್ಲಿ ಒಂದ್ 2-3 ಅಷ್ಟೇ ಅಂತ ಕೀಳಕ್ ಬಿಡೋದು, ಜಾಸ್ತಿ ಕಿತ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರಂತೆ. ಸೊ ಅದಕ್ಕೆ ತುಂಬಾ ಕೀಳಲ್ವಂತೆ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ. ನೈಂಟಿ ಬರ್ಡ್ಸ್ ಇದೆ, ಒಂದ್ ಕಡೆ 90 ಬರ್ಡ್ಸ್ ಇರುತ್ತೆ, ಒಂದೊಂದ್ ಕಡೆ 80 ಬರ್ಡ್ಸ್ ಇರುತ್ತೆ. ಸೊ ಆತರ ಹೇಳ್ತಾರೆ, ಇಲ್ಲೆಲ್ಲ ಬಿಡಲ್ಲ ಹಿಂಗಂದ್ರೆ ಹಂಗ್ ಕೀಳಕ್ಕೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರೋ 2 ಬೋಟ್ ಹೋಗುವಂತಹ ಜಾಗ ಇರೋದಷ್ಟೇ, ಅದು ಜಾಸ್ತಿ ಇಲ್ಲ ಜಾಗ. ನಮ್ಗೆ ಆಕ್ಚುಲಿ ಇದು ಬೇರೆ ರೀತಿಯಾಗಿ ಬರ್ಬೋದಾಯ್ತೇನೋ, ಫ್ಲೋಟಿಂಗ್ ಮಾರ್ಕೆಟ್ ಒಂದಿಗೆ ಬರ್ಬೋದಾಗಿತ್ತೇನೋ. ಸೊ ನಮ್ಗೆ ನಮ್ಮ ಕಾರ್ ಓಡಿಸ್ತಾರ ಡ್ರೈವರು ಆಯಪ್ಪ ಇಲ್ಲಿ ಕರ್ಕೊಂಬಂದ್ರು. ಸೊ ಸ್ವಲ್ಪ ಮೋಸ ಆಯ್ತು ಅಂತ ನಾನು ಅನ್ಕೊಂಡಿದೀನಿ. ಅದ್ ಮುಂದೆ ಹೇಳ್ತಾ ಬರ್ತೀನಿ. ನೋಡ್ತಾ ಇದ್ದೀರಾ ಇಲ್ಲಿ ಸ್ಟಾಲ್ಸ್ ಒಂದೊಂದೇ ಯಾವ ರೀತಿ ಕಾಣ್ತಾ ಇದೆ. ತುಂಬಾ ಸ್ಟಾಲ್ಸ್ ಇರುತ್ತೆ ನಿಮ್ಗೆ, ಎಲ್ಲ ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ಇರುತ್ತೆ. ತರಕಾರಿ ಮಾರೋರು ಇರ್ತಾರೆ, ಮತ್ತೆ ಫ್ರೂಟ್ಸು, ವೆಜಿಟೇಬಲ್ಸು, ಎಲ್ಲಾ ರೀತಿಯಾದಂತಹದಿರುತ್ತೆ. ಹೋಟ್ಲು, ಮನೆಗಳು ತುಂಬಾ ಜಾಸ್ತಿ ಇದೆ. ಸೊ ನೋಡ್ತಾ ಇದ್ದೀರಾ ಒಂದೊಂದೇ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಹಿಂಗೆ ಫ್ಲೋಟ್ ಆಗ್ತಾ ನಾವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನನ್ಗಂತೂ ಆ ಡ್ರಾಯಿಂಗ್ಸ್ ಅಂತೂ ತುಂಬಾ ಎತ್ತಿ ಕಾಣ್ತಾ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಹೋಟೆಲ್ ಫುಲ್ಲು ಸೀ ಫುಡ್ ಸಿಗೋದಿಲ್ಲಿ. ಸೊ ನೋಡಿ ಹೋಟೆಲ್ಲು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಫೇಮಸ್ಸು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ ತುಂಬಾ ಫೇಮಸ್ ಇಲ್ಲಿ. ಸೊ ಅದು ನೋಡಿದ್ರೇನೆ ಒಂಥರ ವಾಮಿಟ್ ಬರೋ ತರ ಆಗ್ತಾ ಇದೆ. ನಾನಂತೂ ಟೇಸ್ಟ್ ಮಾಡಕ್ ಹೋಗಿಲ್ಲ, ಅಂದ್ರೆ ಒಂಥರ ಅನ್ಸ್ತಾ ಇತ್ತು ನಮ್ಗೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತಂದ್ರೆ. ಏನಿಲ್ಲ, ಮಾವಿನ ಸ್ಲೈಸ್ ಕಟ್ ಮಾಡಿ ಅದ್ರ ಪಕ್ಕ ರೈಸ್ ಇಟ್ಬಿಟ್ಟು ಅದಕ್ಕೆ ಇದ್ರ ಹಾಕ್ತಾರೆ, ಕೋಕೋನಟ್ ಮಿಲ್ಕ್ ಹಾಕ್ತಾರೆ ಅಷ್ಟೇ ಅಂತ ಹೇಳ್ತಾ ಇದ್ರು. ಹಾಗೆ ಇದು ನಮ್ಮ ಬೋಟ್ ಓಡಿಸ್ತಾ ಇದ್ರಲ್ಲ ಅವ್ರ ಫ್ರೆಂಡೇ ಅಂತೆ. ಸೊ ಇಲ್ಲಿ ತಗೋಣ ಅಂತ ಅನ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದೀವಿ, ಏನಾದ್ರು ತಗೋಣ, ಒಂದು ಮೆಮೊರೇಬಲ್ ಆಗಿರುವಂತಹದ್ದು ಅಂತ ಅನ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ ಬೋಟ್ನ. ನಾನೊಂದು ಇಲ್ಲಿ ನೋಡಿ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಪೇಂಟಿಂಗ್ ಅಂತಂದ್ರೆ ವಾವ್ ಅನ್ನೋ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಹುಡುಗಿ ಫೋಟೋ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದು ತುಂಬಾ ಇಷ್ಟ ಆಯ್ತು ನನ್ಗಂತೂ ಪೇಂಟಿಂಗು. ಅದೇ ರೀತಿಯಾಗಿ ಒಂದೊಂದು ಪೇಂಟಿಂಗ್. ಇಲ್ಲಿ ಬುದ್ಧ ತುಂಬಾ ಇದಲ್ವಾ, ಸೊ ಬುದ್ಧನ ಮಾಡೇ ಇರ್ತಾರೆ. ಹಾಗೆ ಡ್ರೆಸ್ಸಸ್ಸು ಅಷ್ಟೇ, ಕಂಪೇರ್ ಟು ನಾವು ಬ್ಯಾಂಕಾಕ್ ಸಿಟಿಯಿಂದ ಇದರಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಆಕ್ಚುಲಿ. ಒಂದಕ್ಕೆ ಡಬ್ಬಲ್ ಇಸ್ಕೊಂತಾ ಇದ್ರು.
ಸೊ ಅಲ್ಲಾದ್ರೂ ಬಾರ್ಗೇನ್ ಮಾಡ್ಕೊಂತ ಇದ್ರು, ಇಲ್ಲಂತೂ ಬಾರ್ಗೇನೇ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ. ನೋಡಿ ಇವರು ಒಬ್ರು ಗೊತ್ತಿದ್ರು ಅಂತ ಇಲ್ಲಿ ತಗೊಂಬಂದ್ ನಿಲ್ಸ್ರು. ಅಂದ್ರೆ ಅವ್ರು ಗೊತ್ತಿರೋರು ಆಲ್ಮೋಸ್ಟ್ ನಿಲ್ಸ್ತಾರೆ. ಸೊ ನಾವೇನ ಇಲ್ಲ ಇಲ್ಲಿ ಚೆನ್ನಾಗಿದೆ ಅಂತಂದ್ರೆ ಇಲ್ಲೂ ನಿಲ್ಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಾ ರೀತಿಯಾಗಿರೋ ಅಂತ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಗಿಫ್ಟ್ ಐಟಮ್ ಯಾವ ರೀತಿ ಬೇಕೋ ಏನು ಅಂತ, ಡ್ರೆಸ್ಸಸ್ ಎಲ್ಲಾ ಸಿಗುತ್ತೆ. ಸೊ ಹೋಟೆಲ್ಸ್ಗಂತೂ ಬರನೇ ಇಲ್ಲ. ಸೀ ಫುಡ್ ತಿನ್ನೋರ್ಗಂತೂ ತುಂಬಾ ಇದೆ ಹೋಟೆಲ್ಸ್. ಹಾಗೆ ಬ್ಯಾಗ್ಸು ಅಷ್ಟೇ, ಡಿಫ್ರೆಂಟ್ ಆಗಿ ಬ್ಯಾಗ್ಸ್ ಇತ್ತು. ಸೊ ಇಲ್ಲೆಲ್ಲ ಒಂದೇ ಫಿಕ್ಸ್ ರೇಟ್ ಮಾಡ್ತಾರೆ, ಒಬ್ರೊಂದು ಮಾಡಲ್ಲ. ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಫುಲ್ಲು ಫಿಕ್ಸ್, ಎಲ್ಲಾರು ಒಂದೇ ರೇಟ್ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಬ್ಯಾಂಕಾಕ್ ಸಿಟಿಯಲ್ಲಿ ಬೇರೆ ತರ, ಇಲ್ಲಿ ಎಲ್ಲ ಫಿಕ್ಸ್, ಒಬ್ರತ್ರನು ಕಡಿಮೆ ಇಲ್ಲ, ಏನು ಇಲ್ಲ, ಎಲ್ಲ ಸೇಮ್ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಕಬ್ಬಿಣದ ಇದನ್ನ ಪಿಲ್ಲರ್ ಕಟ್ಟಿಸ್ಕೊಂಡು ನೀಟಾಗಿ ಈ ತರ ಸ್ಟಾಲ್ ತರ ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಕಣ್ಕೋತರ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು ಎಲ್ಲ. ಸೊ ನೋಡಿ ಅಲ್ಲಿ ಡ್ರಿಂಕ್ಸ್ ಮಾಡೋರು ಮಾಡ್ಬೋದು ಆಕ್ಚುಲಿ, ಆತರ ಎಲ್ಲ ಇಟ್ಟಿದ್ದಾರೆ. ಮತ್ತೆ ಗೇಮ್ಸ್ ಎಲ್ಲಾ ರೀತಿಯಾಗಿರುವಂತದ್ದು ಇದೆ. ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಏನಿಲ್ಲ ಅನ್ನಂಗಿಲ್ಲ, ಎಲ್ಲಾ ರೀತಿಯಾಗಿ ಸಿಗುತ್ತೆ ನಿಮ್ಗೆ. ಸೊ ನೋಡಿ ನಮ್ಗೆ ಸಾಕಾಗುತ್ತೆ, ಇದು ತಗೊಳೋದ ಅದು ತಗೊಳೋದ ಅಂತ ಕನ್ಫ್ಯೂಸ್ ಆಗಿ ಹೋಗ್ತೀವಿ, ಅಷ್ಟಿರುತ್ತೆ ಆಕ್ಚುಲಿ. ನಾನ್ ಸುಮ್ನೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಲ್ಸಿದ್ರೆ ಅದು ಸ್ಟಿಲ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ಇದು ಆಕ್ಚುಲಿ, ನಾವೇನ್ ದೇವಸ್ಥಾನಕ್ಕೇನ್ ಬೇಡ ಅಂತ ಹೇಳಿದ್ರೆ ದೇವಸ್ಥಾನ ಅಲ್ಲಿದೆ. ಸೊ ಯುರೋಪ್ ಶಾಪ್ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಸಿ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ವಿ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ ಅಂತದೇ ಇರೋದು. ಬಟ್ ನನ್ ಮಗ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇದ್ದ, ಅವ್ನ್ಗೆ ಏನ್ ಬೇಕು ಅಂತ ಅದನ್ನ ನೋಡಿ ಕೊಡಿಸ್ತಾ ಇದ್ವಿ. ಸೊ ಇಲ್ಲೇ ದೇವಸ್ಥಾನ ಇದೆ, ಮತ್ತೆ ಸ್ನೇಕ್ ಅಂದ್ರೆ ಹಾವುದು ದೊಡ್ಡ ಹಾವು ನೋಡೋದಿದೆ. ಈ ತರ ಮಂಕಿ ಶೋ ತುಂಬಾ ಇದೆ. ನಾವ್ ಯಾವ್ದು ತಗೊಂತೀವೋ ಅದಕ್ಕಷ್ಟು ಅಮೌಂಟ್ ತರ. ನೋಡ್ತಾ ಇದ್ರೆ ಇಲ್ಲಿ ತರಕಾರಿ ಮಾರೋರವರು ತರಕಾರಿ ಮಾರ್ಕೊಂಡು ಬೋಟಲ್ ಬರ್ತಾರೆ. ಸೊ ನೋಡಿ ಮನೆ ಯಾವ ರೀತಿ ಕಟ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಜೇನ್ ಪೆಟ್ಟಿ ಎಲ್ಲಾ ರೀತಿಯಾಗಿ ಆರಾಮಾಗಿ ಇಟ್ಕೊಂಡಿದ್ದಾರೆ ನೋಡಿ. ಒಂಥರ ನೀರಲ್ಲೇ ಅವ್ರಿಗೆ ಲೈಫು ಚೆನ್ನಾಗಿದೆ. ಒಂದ್ಸತಿ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಇದೆಲ್ಲ. ಆಕ್ಚುಲಿ ಒಂಥರ ಖುಷಿ ಕೊಡುತ್ತೆ. ಈಗ ಫ್ಲೋಟಿಂಗ್ ಮಾರ್ಕೆಟ್ ಇಂದ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಎಲಿಫೆಂಟ್ ಶೋಗೆ. ಸೊ ಅದಕ್ಕೆ ಒಂದು ಕ್ಯಾಂಪ್ ತರ ಇದೆ. ಅದು ನಮ್ಗೆ ನೀಟಾಗಿ ನೋಡಿ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಇಲ್ಲಿ ಅಂತಂದ್ರೆ. ಈ ಕಡೆ ಫುಲ್ ಊರುಗಳಂತ. ಇಲ್ಲಿ ಎಷ್ಟು ಚೆನ್ನಾಗಿ ಪಾಟ್ ಎಲ್ಲ ಅರೇಂಜ್ ಮಾಡಿ ತುಂಬಾ ಚೆನ್ನಾಗಿ ಕಟ್ಕೊಂಡಿದಾರಪ್ಪ, ನೋಡಿ ಖುಷಿ ಆಯ್ತು ನಮ್ಗಂತೂ. ಸೊ ಮುಂದೆ ಹೋಗ್ತಾ ನಾವು ಎಲಿಫೆಂಟ್ ಸಫಾರಿಗೆ ಹೋಗ್ಬೇಕಲ್ಲ, ಅದು ಒಂದು ಕ್ಯಾಂಪ್. ಅಂದ್ರೆ ಅದೇ ಒಂದು ಇದ್ರ ತರ ಇರುತ್ತೆ, ಕ್ಯಾಂಪ್ ತರ ಇರುತ್ತೆ. ಅಲ್ಲಿಂದ ನಮ್ಮನ್ನ ಬೇರೆ ಒಂದು ಗಾಡಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವು ಒಳಗಡೆನೆ ಇದೆಯೇನೋ, ಫಸ್ಟ್ ಟೈಮ್ ಎಲ್ಲ ಬರ್ತಾ ಇರೋದು, ಒಳಗಡೆನೆ ಇದೆಯೇನೋ ಅನ್ನೋ ತರ ಅನ್ಕೊಂಡು ಹೋದ್ವಿ. ಸೊ ಆಮೇಲೆ ಗೊತ್ತಾಯ್ತು ಅದು ಕ್ಯಾಂಪ್ ತರ. ನೋಡಿ ಇದು ಮನೆ ಅಂತೂ ಒಳ್ಳೆ ಶೂಟಿಂಗ್ ಮಾಡ್ತಾರಲ್ಲ ಮನೆ, ಆ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಮ್ಮ ಯಜಮಾನ್ರು ಕೇಳ್ತಾ ಇದ್ರು ಅವ್ರಿಗೆ, ತೆಂಗಿನಕಾಯಿ ಏನಕ್ಕೆ ಇಷ್ಟು ಮರ ಇದೆ, ಇಷ್ಟು ರೇಟು ಅಂತ. ಸೊ ಅವರೇ ಹೇಳ್ತಾರೆ ಆನ್ಸರ್ ಏನು ಅಂತ, ಕೇಳಿಸ್ಕೊಳ್ಳಿ ನೀವೇ. 5 years for one coconut. Yeah. ಎಂತ ಇದೆ ಅಷ್ಟೇ, ಕೋಕೋನಟ್ ತೆಗಿಯಕ್ಕಾಗತ್ತಂತೆ, ಅದ್ರ ಮೇಲೆ ತೆಗಿಯಂಗಿಲ್ಲ ಅಂತ ಏನಂತ. Then 5 years. Yeah. In India, if you come, be like that, we just climb up, pluck it, go. Shall we do? Police. Oh, police. How will they come? Boat? They'll come by boat.
ಮುಂದೆ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡದಾಗಿರುತ್ತೆ ನೋಡಿ. ಇಲ್ಲಿ ನಮ್ಗೆ ಎಲಿಫೆಂಟ್ ಶೋ ಮತ್ತೆ ಇನ್ನು ಬೇರೆ ಏನ್ ನಾವು ಇದ್ ಮಾಡಿದ್ವಿ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬೋಗಿ ಬಂದಿದೆ. ಸೊ ಅಲ್ಲೇ ಹತ್ಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದು ಆಕ್ಚುಲಿ ರೋಡ್ ಇಂದನೂ ಕನೆಕ್ಟ್ ಆಗುತ್ತೆ, ನಮ್ಗೆ ಅದು ಗೊತ್ತಿರ್ಲಿಲ್ಲ. ಸೊ ನಮ್ಗೇನ್ ನಮ್ಮ ಕಾರ್ ಡ್ರೈವರ್ ಹೇಳಿದ್ರು ಅದ್ರ ತಕ್ಕಂಗೆ ನಾವು ಬಂದ್ವಿ ಅಷ್ಟೇ. ಸೊ ಇಲ್ಲಿ ಪ್ಯಾಕೇಜ್ ತರ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಸೊ ನಾವು ಕ್ರೊಕೊಡೈಲ್ ಶೋ ಮತ್ತೆ ಎಲಿಫೆಂಟ್ ಶೋ ಇವೆರಡೆ ತಗೊಂಡಿದ್ದು. ಸೊ ಒಳಗಡೆ ಹೋಗ್ತಾ ಇದೀವಿ. ಇದು ತುಂಬಾ ಒಳಗಡೆ ಹೋಗ್ಬೇಕು, ಆಕ್ಚುಲಿ ನಡ್ಕೊಂಡು ಹೋಗಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಅದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಕ್ಯಾಂಪ್ ಇದೆ, ಇದ್ರಲ್ಲೇ ಮೊಸಳೆ, ಆನೆ ಇದು ಎಲ್ಲ ಇದೆ. ಅದ್ರಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಎರಡಕ್ಕೆ. ಯಾವ್ದಕ್ಕೆ? ಸೊ ಎರಡಕ್ಕೆ ಹೋಗ್ತಾ ಇದೀವಿ. ಒಂದು ಮೊಸಳೆ ಮತ್ತೆ ಇನ್ನೊಂದು ಆನೆಗೆ ಅಂತ ಹೇಳಿ ತಗೊಂಡಿದೀವಿ. ಸೊ ಈಗ ನಾವು ಯಾವುದೋ ಚಾಂಗ್ ಮಾಯ್ ಕ್ಯಾಂಪ್ ಅಂತ ಯಾವುದೋ ಒಂದು ಕ್ಯಾಂಪ್ ತೋರಿಸಿದ್ರು, ಆ ಕ್ಯಾಂಪ್ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಅಂದರೆ ಮೇನ್ ರೋಡಿಂದನೇ ಒಳಗಡೆ ಇದೆ ಇದು ಆ್ಯಕ್ಚುಲಿ. ಚಾಂಗ್ ಪಾಕ್ ಫಾರ್ಮ್ ಅಂತ ಯಾವುದೋ ಅದ್ರೊಳಗಡೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಇದು ನಮ್ಮ ಮತ್ತೊಂದು ಬಗ್ಗೆಯಲ್ಲಿ. ಸೊ ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗ್ ಬರೋರು ಹಂಗೂ ಬರ್ಬೋದಲ್ಲ, ಮೈನ್ ರೋಡಿಂದ ಬರ್ಬೋದು ಆಕ್ಚುಲಿ. ನೋಡಿ ನೀವೇ ನೋಡ್ತಾ ಇದ್ದೀರ, ಅಲ್ಲಿ ಮೈನ್ ರೋಡ್ ಎಲ್ಲ ನೀಟಾಗಿ ಕಾಣ್ತಾ ಇತ್ತು. ಸೊ ಒಳಗಡೆ ಬಂದ್ವಿ. ಸೊ ಇಲ್ಲೇನೇನಿದೆ ಎಲ್ಲ ಡಿಫ್ರೆಂಟ್ ಆಗಿ ಎಲ್ಲಾ ರೀತಿಯಾದಂತಹ ಆಟಗಳು ಇಲ್ಲಿರುತ್ತೆ. ಇಲ್ಲಿ ಎಷ್ಟು ಜನ ಇದ್ದಾರೆ? ಚಿನಿ ಸೊ ನೋಡ್ತಾ ಇದ್ದೀರಾ ಸುತ್ತು ಯಾವ ರೀತಿ ಇದೆ ಅಂತ. ಇಲ್ಲಿ ಮೇಲೆ ಹತ್ಸ್ಕೊಂಡು ಆನೆಗಳನ್ನ ಒಂದೊಂದೇ ಕರ್ಕೊಂಡ್ ಬರ್ತಾರೆ. ಅದ್ರ ಮೇಲೆ ಕುಳ್ಸಿ ನಿಮ್ಗೆ ಎಷ್ಟು ಜನ ಇದ್ದೀರಾ? 4 ಜನ ಹೋಗ್ಬೋದ, 4 ಜನ ಹೋಗ್ಬೋದು, 3 ಜನ ಹೋಗ್ಬೇಕಂದ್ರೆ 3 ಜನ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ನೋಡಿ ಈ ತರ ನಮ್ಗೆ ಬ್ಯಾಡ್ಜ್ ಅಂಟಿಸಿರ್ತಾರೆ. ಸೊ ನಮ್ಮ ಮೂವರ್ಗುನು ಸೊ ಈ ರೀತಿಯಾಗಿ ಆನೆ ಮೇಲೆ ಹತ್ಕೊಂಡು ಹೋಗೋದು. ಸೊ ಆನೆ ಮೇಲೆ ಅಂಬಾರಿ ಕಂಡೆ ಅಂತ ಹೋಗ್ತಾ ಇದೀವಿ. ಆನೆ ಬಂದ ಆನೆ ಸೊ ನಮ್ಮ ಗಜರಾಜ ನೋಡಿ ಹೋಗ್ತಾ ಇದ್ದಾರೆ. ನಾವ್ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟನೇ ಇತ್ತು, ಯಾಕಂದ್ರೆ ಆನೆ ಹಿಂಗ್ ಹೋಗ್ತಾ ಇತ್ತಲ್ಲ ಟುಕ್ 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 ಅಂತ. ಸೊ ಆಗ್ತಾ ಇರ್ಲಿಲ್ಲ. ಸೊ ಸುಮ್ನೆ ಮುಂದೆ ಏನು ಓಡಿಸ್ತಾ ಇದ್ರು ಅವ್ರನ್ನ ಅದನ್ನ ಮಾತ್ರ ವಿಡಿಯೋ ಮಾಡಿದ್ವಿ. ಸೊ ನೋಡಿ ನಮ್ಮ ಎದುರುಗಡೆ ಕುತ್ಕೊಂಡ್ ಬರ್ತಾ ಇದಾರೆ, ಅವ್ರದ್ದು ವಿಡಿಯೋ ಮಾಡಿದ್ವಿ. ಒಂದು ರೌಂಡ್ ಹಾಕ್ಸ್ತಾರೆ ಫುಲ್ಲು ನೀರಲ್ಲಿ, ಮತ್ತೆ ಮುಳ್ಳು ಕಲ್ಲು ಪಾಪ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಪಾಪ ಆನೆ ಆರಾಮಾಗಿ ಹೋಗುತ್ತೆ, ನಮಗ್ ಭಯ ಅಷ್ಟೇ. ಸೊ ಹೆಂಗ್ ಹೋಗುತ್ತೆ ಏನು ಅಂತ ಎಲ್ಲಾ ಕಡೆನೂ ಹಿಂಗ್ ಓಡಾಡಿಸ್ಕೊಂಡು ಬರ್ತಾರೆ. ನನ್ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿದೆ. ಎಲ್ಲಾ ಕಡೆ ಬೇರೆ ಕಡೆ ಹೋದ್ರೆ ಒಬ್ಬೊಬ್ರು ಕುತ್ಕೊಂಡು ಹೋಗ್ತಿವಿ. ಸೊ ಇಲ್ಲಿ 3 ಜನನು ಒಟ್ಟಿಗೆ ಹೋದ್ರಲ್ಲ ಒಂಥರ ಖುಷಿ ಆಯ್ತು. ಸೊ ನೋಡಿ ಇಲ್ಲೆಲ್ಲ ಹೆಂಗಿದೆ ರೋಡ್ ಎಲ್ಲ, ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವ್ರ ಕಡೆ ಇದು ದಂತ, ಆನೆ ದಂತ ಮತ್ತೆ ಇದು ಅದೆಲ್ಲ ಲೀಗಲ್ ಅನ್ಸುತ್ತೆ, ಲೀಗಲ್ ಅವ್ರ ಕಡೆ. ಸೊ ಅದನ್ನ ಕೇಳ್ತಾರೆ, ಈ ತರ ಲಾಕೆಟ್ಸ್ ಮತ್ತೆ ಸರ ಎಲ್ಲ ಇದೆ ಬೇಕಾ ಅಂತ. ಬೇರೆ ಕಡೆ ಎಲ್ಲ ಒಬ್ಬೊಬ್ರು ಇಬ್ಬಿಬ್ರು ಹೋಗ್ಬೋದು. ಸೊ ಇಲ್ಲಿ 3 ಜನ ಆರಾಮಾಗಿ ಪೂರ್ತಿ ಫ್ಯಾಮಿಲಿ ಆರಾಮಾಗಿ. ಇಮಾಕ್ಷ್ ಎಲ್ಲ ನೋಡಿ ಚೆನ್ನಾಗಿದ್ಯಾ? ಹ್ಯಾಪಿ? ಆತರ ಲಾಕೆಟ್ಸ್ ಎಲ್ಲ ಮಾರ್ತಾರೆ. ಇಲ್ಲ ನಮ್ ಕಡೆ ಅದು ಲೀಗಲ್ ಇಲ್ಲ, ಬೇಡ ಅಂತ ಹೇಳಿದ್ವಿ. ಸೊ ಅವ್ರ ವ್ಯಾಪಾರ ಅವ್ರದ್ದು. ಬೇಕಾ ಇದೆಲ್ಲ ಕೂದ್ಲು ಅದೆಲ್ಲ ಕೇಳ್ತಾರೆ, ಬೇಕಾ ಅಂತ ಸೈಡಲ್ಲಿ ಕರ್ಕೊಂಡೋಗಿ ಕೇಳ್ತಾರೆ. ಸೊ ಇಲ್ಲ ನಮ್ಗೆ ಅದೆಲ್ಲ ಬೇಡ ಅಂತ ಹೇಳಿದ್ವಿ. ಸೊ ನೋಡಿ ನೀರಲ್ಲಿ ಇದೇನು ಗಲೀಜ್ ನೀರು ಪಾಪ, ಅದು ಇಳಿಸಿ ಕರ್ಕೊಂಡ್ ಹೋಗ್ತಾರೆ ಆನೆನ. ಇಲ್ಲಿ ಒಂದೇ ಆನೆ ಅಲ್ಲ, ತುಂಬಾ ಆನೆಗಳಿದೆ ಆಕ್ಚುಲಿ, ತುಂಬಾ ಆನೆಗಳಿದೆ. ಏನ್ ಗೊತ್ತಾ, ಇಲ್ಲೇನಂತಂದ್ರೆ ಇವಾಗ ನಾವು 9,000 ರೂಪಾಯಿ ಕೊಟ್ಟು ಒಳಗಡೆ ಎಂಟ್ರಿ ಆಗಿರ್ತೀವಿ. ಅಕಸ್ಮಾತ್ ಏನ ಈ ಆನೆ ಹತ್ರ ಫೋಟೋ ತಗೋಬೇಕು ಅದೆಲ್ಲ ಅಂದ್ರೆ ಎಕ್ಸ್ಟ್ರಾ 300 ಬಟ್ಸು, 400 ಬಟ್ಸು ಅಥವಾ 200 ಬಟ್ಸು ಆತರ ಕೇಳ್ತಾ ಇರ್ತಾರೆ. ಆತರ ಇಲ್ಲಿ. ಸೊ ಇಲ್ಲೇ ಒಬ್ರು ಫೋಟೋ ತೆಗಿಯೋರು ಇರ್ತಾರೆ, ಅವರು ನಮ್ಗೆ ಫೋಟೋ ತೆಗಿತಾರೆ. ಫೋಟೋ ಚೆನ್ನಾಗಿ ಬಂದ್ರೆ ನಮ್ಗೆ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಹಾಕಿರ್ತಾರೆ, ಬೇಕಾದ್ರೆ ನಾವು ತಗೋಬಹುದು. ಹಾಗೆ ಒಂದು ಸುತ್ತು ರೌಂಡ್ ಹಾಕ್ಸ್ತಾರೆ, ಆ ಪಾರ್ಕ್ ಸುತ್ತು ರೌಂಡ್ ಹಾಕ್ಸ್ತಾರೆ. ಸೊ ನೋಡ್ತಾ ಇದ್ರ ಇಲ್ಲಿ ಆನೆಗಳು ಎಷ್ಟು ಆನೆಗಳಿದೆ ಅಂತಂದ್ರೆ ಅಷ್ಟು ಆನೆಗಳಿದೆ. ಸೊ ಚಿಕ್ಕ ಆನೆಯಿಂದ ದೊಡ್ಡ ಆನೆ ಎಲ್ಲಾ ರೀತಿಯಾದ ಆನೆಗಳಿದೆ.
ಈ ರೀತಿಯಾಗಿ ನೆರಳಲ್ಲಿ ಕಟ್ಟಾಕಿರ್ತಾರೆ, ರೆಸ್ಟ್ ಮಾಡ್ತಾ ಇರ್ತವೆ. ನನ್ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ ಆನೆ ಮೇಲೆ ಹೋಗೋದು. ಯಾವಾಗ್ಲೂ ಒಬ್ಬೊಬ್ರೆ ಹೋಗೋದು ಎಲ್ಲ ಭಯ ಆಗ್ತಾ ಇತ್ತಲ್ಲ, ಸೊ ಈಗ ನೋಡ್ಬಿಟ್ಟು ಆರಾಮಾಗಿ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ದ. ಸೊ ನಮ್ಗಂತೂ ಆನೆ ರೈಡ್ ತುಂಬಾ ಇಷ್ಟ ಆಯ್ತು. ಸುತ್ತಾಡ್ಸ್ಕೊಂಡು ಆನೆ ಮೇಲೆ ಕರ್ಕೊಂಡ್ಬಂದ್ರು, ತುಂಬಾ ಖುಷಿ ಕೊಡ್ತು. ಈ ಆನೆ ನೋಡಿ ನನ್ ಕಿವಿಯಲ್ಲೇ ಹೊಡಿತಾ ಇದೆ ಕಾಲ್ಗೆ. ಸೊ ನೋಡಿ ಇಲ್ಲಿ ಎತ್ಕೊಂಡು ಹೋಗ್ತಾ ಇದೆಲ್ಲ, ಈ ರೀತಿಯಾಗಿ ಹತ್ಕೊಂಡು ನೀಟಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೇ ಒಂದ್ ರೌಂಡ್ ನೀಟಾಗಿ ಹಾಕ್ಸ್ಕೊಂಡು ಫುಲ್ಲು ಒಂದ್ ರೌಂಡ್, ಅಲ್ಲಿ ಪಾರ್ಕ್ ತರ ಇದೆ, ಫುಲ್ಲು ಒಂದ್ ರೌಂಡ್ ಹಾಕ್ಸ್ಕೊಂಡು ನೀರಲ್ಲೆಲ್ಲ ಕರ್ಕೊಂಡೋಗಿ ಆರಾಮಾಗಿ ಕರ್ಕೊಂಡ್ ಬರ್ತಾರೆ. ಈ ಮಾವುತ ನೋಡಿ ನಕ್ಕೊಂಡು ಪಾಪ ಪೋಸ್ ಕೊಡ್ತಾ ಇದ್ದಾರೆ. ಕುಡಿ ನಾವ್ ಹತ್ತಿದ್ದಾನೆ. ಬಾಯ್ ಬಾಯ್. ಅದೇ ನಾವು ಹತ್ತಿದ್ದಾನೆ ಗಜರಾಜ. ಇಲ್ಲಿ ಬಾಯ್ 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 ಬಾಯ್. ಗುಡ್ ಬಾಯ್. ಕೈ ಕೊಡು. ಕೈ ಹಿಂಗ್ ಮಾಡು, ಮಾಡಿ ಪುಟಾಣಿ ಬೇಬಿ ಕಡೆ. ಸೊ ಈಗ ಕ್ರೊಕೊಡೈಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲೋಡಿ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಫಾರ್ಮ್ ಅಂತ ಇತ್ತು, ಸೊ ಅದ್ರೊಳಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಇದ್ರೊಳಗಡೆ ಕ್ರೊಕೊಡೈಲ್ ಇರೋದು. ಸೊ ನೋಡ್ತಾ ಇದ್ದೀರಾ, ಸುತ್ತು ಕಲರ್ಫುಲ್ ಆಗಿ ಡಿಸೈನ್ ಆಗಿ ಮಾಡಿಟ್ಟಿದ್ದಾರೆ. ಸೊ ಅದು ನಾನು ಮುಂದೆ ಹಾಗೆ ಆಗ್ತಾ ಹೋಗ್ತೀನಿ. ಈಗ ಕ್ರೊಕೊಡೈಲ್ ಶೋ ಯಾವ ರೀತಿ ಇರುತ್ತೆ ಅಂತ ನೋಡಕ್ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಹೋಗ್ತಾ ಆನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಮ್ಮ ಆನೆ ಮತ್ತೆ ಮರಿ ಆನೆ ಇತ್ತು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ನಾವೇ ಹುಲ್ ತಿನ್ಕೊಂಡು ಆಟ ಆಡ್ಕೊಂಡಿದ್ವು. ಸೊ ಇಲ್ಲೇ ಪಕ್ಕದಲ್ಲಿ ಕ್ರೊಕೊಡೈಲ್ ಶೋ ಇರೋದು. ಸೊ ಕ್ರೊಕೊಡೈಲ್ ಶೋ ಒಳಗಡೆ ಹೋಗೋಣ ಈಗ. ನಾವು ತುಂಬಾ ಜನ ಬರ್ತಾರೆ ಅನ್ಕೊಂಡ್ವಿ, ತುಂಬಾ ಜನ ಏನಿರ್ಲಿಲ್ಲ, ಒಂದು 2-3 ಇದ್ವಿ ಅಷ್ಟೇ. ಸೊ ಫ್ಯಾಮಿಲಿ ಬಂದಿದ್ರು. ಸೊ 2-3 ಇದ್ವಿ ನೋಡಿ. ಎಂಟ್ರಿ ಆಗ್ತಾ ಇದೀವಿ ಈಗ. ನೋಡಿ ಕ್ರೊಕೊಡೈಲ್ ಶೋ. ಕ್ರೊಕೊಡೈಲ್ಸ್ ನೋಡಿ ಮಲ್ಕೊಂಡಿದ್ದಾವೆ. ಎಷ್ಟು 1 2 3 4 ಇದಾವೆ ಅನ್ಸುತ್ತೆ. ಇಲ್ಲೊಂದು ಮರಿಗಳು ಇದಾವೆ. ಈ ರೀತಿಯಾಗಿ ಕುತ್ಕೊಳಕ್ಕೆಲ್ಲ ಈ ರೀತಿಯಾಗಿ ಸೀಟ್ ಮಾಡಿದ್ದಾರೆ, ಕುತ್ಕೊಂಡು ನೋಡಬಹುದು ಆರಾಮಾಗಿ. ಸೊ ಇವು ನೋಡಿ ಮಲ್ಕೊಂಡಿದೆ ಕ್ರೊಕೊಡೈಲ್ಸ್. ಸೊ ಒಂದು ಫೋಟೋ ತಗೋಣ ಅಂತ ಹಾಗೆ ಫೋಟೋ ತಗೊಂಡ್ವಿ. ಈಗ ಕ್ರೊಕೊಡೈಲ್ ಶೋ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡಿ. ಕಚ್ಚಕ್ಕೆ ಹೆಂಗ್ ಬರ್ತಾ ಇದೆ. ಒಂದೊಂದು ತುಂಬಾ ಇದ್ರಲ್ಲಿರುತ್ತಲ್ವಾ, ಕಚ್ಚೋ ಮೂಡಲ್ಲಿರುತ್ತೆ, ಅವ್ರನ್ನ ಸೈಡ್ಗೆ ಬಿಟ್ಬಿಡ್ತಾರೆ. ಸೊ ನೋಡಿ ಅದು ಹೋಯ್ತು ಆ ಕಡೆ. ಈಗ ಇದು ಸಾಫ್ಟ್ ಆಗಿದೆಯಲ್ಲ, ಇದಕ್ಕೆ ನೀರೆಲ್ಲ ಚಿಮ್ಮಿಸಿ ಸ್ವಲ್ಪ ಅದಕ್ಕೆ ಇದು ಮಾಡ್ತಾರೆ, ಕೂಲ್ ಮಾಡ್ತಾರೆ. ಬಾಯಿ ತೆಗ್ಸೋದು. ಬಾಯಿ ಅಂತೂ ಅಂತಾನೆ ಅವ್ರಿಗೆ ಹಿಂಗೆ ಅಂದಿದ ತಕ್ಷಣ ಅಂತಾನೆ ತಕ್ಕೊಂಡಿರುತ್ತೆ. ಯಪ್ಪ ಅದಂತೂ ಮ್ಯಾಜಿಕ್ ಅನ್ಸುತ್ತೆ ನೋಡಿ. ಕ್ರೊಕೊಡೈಲ್ಗೂ ಇವರು ಇದು ಮಾಡಾಕ್ತಾರೆ, ಅದನ್ನು ಪಳಗಿಸ್ಬಿಡ್ತಾರೆ, ಕ್ರೊಕೊಡೈಲ್ನು ಪಳಗಿಸ್ತಾರೆ. ಗ್ರೇಟ್ ಅಂತ ಅನ್ಸುತ್ತೆ ಇವರು. ಆ ಯಪ್ಪ ಹೇಳ್ಕೊಡ್ತಾರೆ ಆಮೇಲೆ ಯಾವ ರೀತಿ ಕುತ್ಕೋಬೇಕು ಏನು ಅಂತ. ಅದ್ ಬಾಯಿ ನೋಡಿ ಮುಚ್ಚೋದೇ ಇಲ್ಲ, ಹಂಗೆ ತಕ್ಕೊಂಡೇ ಇರುತ್ತೆ ನೋಡಿ. ಈ ಅಮ್ಮ ಇನ್ನೊಬ್ರು ಅಲ್ಲಿ ಇದ್ದವರು ಫೋಟೋ ಇಡಿಸ್ಬೇಕು ಅಂತ ಹೋದ್ರು. ಸೊ ಅವ್ರಿಗೆ ಫೋಸ್ ಹೇಳ್ಕೊಡ್ತಾ ಇದ್ರು. ಅದು ಫೋಟೋ ಇಡ್ಸಕ್ಕೆ ನಾವು ಎಂಟ್ರೆನ್ಸ್ ಫೀಸ್ ಕೊಟ್ಟಿರ್ತಾರೆ, ಅದು ಇನ್ಕ್ಲೂಡ್ ಇಲ್ಲ. ಈ ಫೋಟೋ ಇಡ್ಸಕ್ಕೆ ಏನು 400 ಬಾಟ್ಸ್ ಏನೋ ತಗೊಂತಾರೆ. ಅವರು ಕುತ್ಕೊಳಕ್ ಭಯ ಆಗ್ತಾ ಇತ್ತು, ಈ ರೀತಿಯಾಗಿ ಫೋಸ್ ಕೊಟ್ಕೊಂಡು ಕುತ್ಕೊಂಡಿದ್ರು. ಸೊ ಅದ್ ನೋಡಿ ಏನ್ ಮಾಡ್ರು ಬಾಯಿ ಅಂತೂ ಮುಚ್ಚೋದೇ ಇಲ್ಲ, ಅಷ್ಟು ದೊಡ್ಡದಾಗಿ ತೆಗ್ದಿರುತ್ತೆ. ಸೊ ಈಗ ಶೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮಸ್ತೆ ಮಾಡಿ ನಮ್ಮ ಹತ್ರ ಎಲ್ಲ ಕೇಳ್ಕೊಂಡು ಯಾವ ರೀತಿ ಆಗುತ್ತೆ ಏನು ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ.
ಅದು ಕೇಳಕ್ಕೆ ಚೆನ್ನಾಗಿರುತ್ತೆ. ಒಂದು ಮ್ಯೂಸಿಕ್ ಹಾಕಿರ್ತಾರೆ, ನಾನು ಅದು ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕ್ ಎಲ್ಲ, ಏನಕ್ಕೆ ಅಂದರೆ ಕಾಪಿ ರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಹಿಂಗೆ ಹೇಳ್ಕೊತಾ ಇದ್ದಾರೆ. ತುಂಬ ತೂಕ ಇರುತ್ತೆ ಆ್ಯಕ್ಚುಲಿ ಕ್ರೊಕೊಡೈಲ್ಸ್ ಎಲ್ಲ. ಅವರೊಂದಷ್ಟು ಜನ ಫ್ಯಾಮಿಲಿ, ಮತ್ತೆ ನಾವು ಇಷ್ಟು ಜನ ಅಷ್ಟೇ ಇದ್ದಿದ್ದು. ತುಂಬ ಜೀವದ ಜೊತೆ ಆಟ ಆಡ್ದಂಗೆ ಅಪ್ಪ, ಏನೇನು ಮಾಡ್ತಾರೆ ಮುಂದೆ ಮುಂದೆ ನೀವೇ ನೋಡಿ. ಸೊ ಈಗ ಅವರು ಕೈ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೈ ಯಾವ ರೀತಿ ಇಡೋದು ಅಂತ ತೋರಿಸ್ತಾರೆ ನೋಡಿ. ಯಪ್ಪ ನೋಡಿದ್ರಲ್ಲ ಕೈ ಯಾವ ರೀತಿ ಇಟ್ರು ಅಂತ. ಅದೇ ರೀತಿಯಾಗಿ ಈಗ ಫೋಸಸ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾರೆ. ಫೋಸು ಅಲ್ರ ಮೇಲೆ ಮಲ್ಕೊಂಡಾಗ ಫೋಟೋ ಹಿಡಿದಾಗ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾರೆ. ಹಾಗೆ ಮತ್ತೆ ಈ ಹುಡುಗಿ ನೋಡಿ ಯಾವುದು ಬಾಯಿನ ನೀಟಾಗಿ ಮಾಡಿ ಸ್ಟ್ರೈಟ್ ಮಾಡಿ ಆಮೇಲೆ ಈಗ ಫೋಸ್ ತೋರಿಸ್ತಾ ಇದೆ ನೋಡಿ. ನೋಡಿ ಈ ರೀತಿ ಫೋಟೋಗ್ರಫಿ ತಗೋಬೇಕು ಅಂತ. ಈಗ ಇವ್ರು ಇಡ್ತಾರೆ ನೋಡಿ, ಕೈ ಇಡ್ತಾರೆ ಇವರು. ನೋಡಿ ಅದ್ರ ದಂತ ಎಲ್ಲ ತೋರಿಸ್ತಾ ಇರ್ತಾರೆ. ಹಿಂಗೆ ಮಾಡಿದಾಗ ಬಿದ್ದಾಗ ಅದು ಇರುತ್ತೆ, ಬೇಕಾದ್ರೆ ಅದು ಸೇಲ್ಗೆ ಇಟ್ಟಿರ್ತಾರೆ, ತಗೊಂಡವ್ರು ತಗೊಬೋದು ಅಥವಾ ನೋಡ್ಬೋದು. ಅವ್ರು ಕೇಳಿದ್ರು ಯಾರು ಇಡಬೇಕು ತಲೆ ಅಂತ. ನಾನಿಡ್ಲ ಅವಳು, ನಾನು ಬೇಡ ನೀವಿಡಿ, ಅವರು ಹುಡುಗಿ ಅಲ್ವಾ ಬ್ಯೂಟಿಫುಲ್ ಆಗಿದ್ದಾರೆ, ಬೇಡ ಅಂತ ಹೇಳಿದ್ವಿ. ಸೊ ಅದಕ್ಕೆ ನಗ್ತಾ ಇದ್ದಾರೆ. ಈಗ ತಲೆ ಇಡ್ತಾರೆ ನೋಡಿ ಅವರು. ಕೈಯೆಲ್ಲ ಇಟ್ಟಿದ್ದಾಯ್ತು. ಯಪ್ಪ ನಿಜವಾಗ್ಲೂ ಭಯ ಆಗುತ್ತೆ. ಈ ಮೊಸಳೆ ಅಂದರೆ ಮೊದಲೇ ಮನುಷ್ಯನ್ನೇ ನುಂಗಾಕುತ್ತೆ. ಸೊ ಅದರಲ್ಲಿ ಬಾಯಿ ಇಟ್ಟರೆ ಪಚ್ಚಕ್ಕಂತ ಹಿಂಗೆ ಕಚ್ಬಿಟ್ರೆ ಅಷ್ಟೇ ಕತ್ತೋಯ್ತು. ಸೊ ಇಷ್ಟು ಚೆನ್ನಾಗಿಡ್ತಾರೆ ನೋಡಿ. ಅದಂತೂ ಒಂಚೂರು ಬಾಯಿ ಕೂಡ ಹಿಂಗೆ ಮುಚ್ಚಲ್ಲ, ಅಷ್ಟು ನೀಟಾಗಿರುತ್ತೆ ನೋಡಿ. ಇಟ್ಬಿಟ್ಟು ಅವರು ಎಂತ ಮಾಡ್ತಾರೆ ನೋಡಿ, ಭಯ ಆಗುತ್ತೆ. Fantastic. ನೋಡಿ ಅದು ಕಚ್ಚಕ್ಕೆ ಎಷ್ಟೊತ್ತು ಬೇಕು, 5 ನಿಮಿಷ ಪಟಕ್ಕಂತ ಹಾಕ್ಬಿಟ್ಟಿದ್ರೆ ಆಗೋಗೋದು. ಸೊ ಅದನ್ನ ಮುಗಿಸ್ಕೊಂಡು ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಇತ್ತು, ಅದನ್ನ ನೋಡಕ್ ಬಂದ್ವಿ. ನನ್ನ ಮಗ ಸ್ವಲ್ಪ ಆಟ ಆಡ್ತಾನೆ ಅಂತ. ಸೊ ಇಲ್ಲಿ ತಾರು ಮತ್ತೆ ಬ್ಯಾಟ್ಮ್ಯಾನು, ಐರನ್ ಮ್ಯಾನು ಈ ರೀತಿಯಾಗಿ ಇಷ್ಟೊಂದು ಸ್ಟ್ಯಾಚ್ಯೂಸ್ ನಿಲ್ಸಿದ್ರು. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ಬಂದ್ವಿ. ಸೊ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿಂದ ಎಂಟರ್ ಆಗೋರು ಆಗ್ಬೋದು ಅನ್ಸುತ್ತೆ. ಸೊ ನಮ್ಗೆ ಗೊತ್ತಿಲ್ಲ, ನಾವು ಬಂದಿದ್ದು ಡೈರೆಕ್ಟ್ ಪ್ಯಾಕೇಜ್ ಇಂದ ಬಂದ್ರಲ್ವಾ. ಸೊ ಅದಕ್ಕೆ ಡೈರೆಕ್ಟ್ ಪ್ಯಾಕೇಜ್ ಇಂದ ಬಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ನಮ್ಗೆ ಯಾರು ಕರ್ಕೊಂಬಂದ್ರಲ್ಲ ಕಾರಲ್ಲಿ, ಸ್ವಲ್ಪ ಅವರು ದುಡ್ಡು ತಗೊಂಡ್ರು ಅಂತ ಅನಿಸ್ತು. 300 ರೂಪಾಯಿ ಕೊಟ್ಟರೆ ಈ ಫೋಟೋ ಸಿಗುತ್ತೆ. ಫೋಟೋಸ್ ನಾವು ತೊಗೊಬೋದು. ಅದು ಎಲಿಫೆಂಟ್ ಮೇಲೆ ಹತ್ತಿದ್ವಲ್ಲ ಅದು. ಮತ್ತು ನಿಮಗೆ ಆನೆ ಮೇಲೆ, ಚಿಕ್ಕ ಆನೆಗೆ ದುಡ್ಡು ಕೊಟ್ಟು ನಾವು ಹೋಗಿದ್ದು. ಸೊ ಸಪ್ರೇಟ್ ದುಡ್ಡು ಕೊಟ್ಟು ಹೋಗಿದ್ವಿ. ಅದಕ್ಕೂ ಅಷ್ಟೇ ನೋಡಿ, ಈ ರೀತಿಯಾಗಿ ಫೋಟೋಸ್ ಸಿಗುತ್ತೆ. ಸೊ ಅದು ಫೋಟೋಸ್ ಬೇಕಾದ್ರೆ ಫೋಟೋಸ್ ತೊಗೊಬೋದು. ಎಲ್ಲ 300 ಬಟ್ಸ್ ಇರುತ್ತೆ. ಸೊ ಇದೊಂದು ಫೋಟೋ ತೊಗೊಳ್ಳೋಣ ಮೆಮೊರಿಗೆ ಅಂತ ಅಂದ್ಬಿಟ್ಟು ಅದೊಂದು ಫೋಟೋ ತೊಗೊಂಡ್ರೆ. ಹಾಗೆ ಅಲ್ಲಿ ಎಳ್ನೀರು ಫೇಮಸ್ ಎಲ್ಲ, ಎಳ್ನೀರು ತೊಗೊಳ್ಳೋಣ ಅಂತ ಹೋದ್ವಿ. ಸೊ ನೋಡಿ ಒಂದೊಂದು ಕಡೆ 60 ಬಟ್ಸ್ ಇರುತ್ತೆ, ಇನ್ನೊಂದು ಕಡೆ 80 ಬಟ್ಸು 90 ಬಟ್ಸ್ ಆ ಥರ ಇರುತ್ತೆ ಕೊಕೊನಟ್ಸು. ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಕೊಕೊನಟ್ಸ್. ಅದು ಐಸ್ ಕ್ಯೂಬಲ್ಲಿ ಬೇರೆ ಇಟ್ಬಿಟ್ಟಿರ್ತಾರೆ. ಸೊ ತಣ್ಣಗಿರುತ್ತೆ, ಟೇಸ್ಟೇ ಗೊತ್ತಾಗಲ್ಲ. ತುಂಬ ಕೊಬ್ಬರಿನೂ ಅಷ್ಟೇ ತುಂಬ ಗಟ್ಟಿಯಾಗಿರುತ್ತೆ. ನಮ್ಮ ಕಡೆ ಬಲ್ತಿರೋದು ಆ ಥರ ಹೆಂಗಿರುತ್ತೋ ಆ ರೀತಿಯಾಗಿರೋದು ಇಲ್ಲಿ ಕಟ್ ಮಾಡ್ಕೊಡೋದು. ಸೊ ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ ನೋಡಿ, ನೀವೇ ನೋಡ್ತಾ ಇದ್ದೀರಾ.
ಸೊ ಆ ಬಿಸಿಲಿಗೆ ಸ್ವಲ್ಪ ಏನಾದರೂ ಜ್ಯೂಸ್ ಕುಡಿಯಲೇಬೇಕು ಅನ್ನೋ ಥರ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಕೋಕೋನಟ್ ಜ್ಯೂಸ್ ಕುಡ್ಕೊಂಡು ಮತ್ತೆ ನಾವು ಬೋಟ್ ಹತ್ವಿ. ಸೊ ನೋಡಿ ಇದರ ಆಪೋಸಿಟ್ ಟ್ರೈನ್ ಮಾರ್ಕೆಟ್ ಇದೆ ನೋಡಿ, ಟ್ರೈನ್ ಥರ ಫುಡ್ ತಿನ್ನೋದು. ಮತ್ತೆ ಬೋಟ್ ಹತ್ತಿ ನಾವು ಬಂದಿದ್ದು ಎಲ್ಲಿ ಅಂದರೆ ಮೆಕಾಂಗ್ ಟ್ರೈನ್. ಈ ಮೆಕಾಂಗ್ ಟ್ರೈನ್ ಏನಪ್ಪಾ ಅಂತಂದರೆ ನೋಡಿ, ಇಷ್ಟೇ ಚಿಕ್ಕ ಜಾಗದಲ್ಲಿ ಟ್ರೈನ್ ಹೋಗುತ್ತೆ. ಅಲ್ಲೇ ನಿಮಗೆ ಮಾರ್ಕೆಟ್ಸು ಮತ್ತು ಹೋಟೆಲ್ಸು ಎಲ್ಲ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ನೀವು, ಇಷ್ಟೇ ಚಿಕ್ಕ ಜಾಗ. ಟ್ರೈನ್ ಏನ ಬಂದಾಗ ಇವರು ಆ ಸ್ಟಾಲ್ಸ್ ಇಟ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾರೆ ನೋಡಿ. ಈ ರೀತಿಯಾಗಿ ಹೋಟೆಲ್ಸು ಮತ್ತು ಏನೇನೋ ಶಾಪ್ಸ್ ಎಲ್ಲ ಇರುತ್ತೆ ನೋಡಿ. ಇದು ಮುಂದೆ ಈ ತರ ಶೆಡ್ ತರ ಹಾಕೊಂಡಿದೆ, ಅದೆಲ್ಲ ನೀಟಾಗಿ ತಕ್ಕೊಂತಾರೆ ಟ್ರೈನ್ ಬಂದಾಗ. ವಾಟ್ ಟೈಮ್ ಇಟ್ ವಿಲ್ ಕಮ್? 5:40. ಟೈಮ್ ಎಷ್ಟೀಗ? ಲಾಸ್ಟ್ ಟ್ರೈನ್ 5:40 ಇನ್ನ 1 ಅವರ್ ಐತೆ. ಟ್ರೈನ್ ಬರುತ್ತೆ ಚಿನ್ನ, ಈಗ ಬರಲ್ಲ ನೋಡಿ. ಇವರೆಲ್ಲ ಇಲ್ಲಿವರೆಗೂ ಹಾಕೊಂಡಿರ್ತಾರೆ, ಅಲ್ಲ ಇಲ್ಲಿವರೆಗೂ ಹಾಕೊಂಡಿರ್ತಾರೆ ನೋಡಿ. ಕ್ಲೋಸ್ ಆಗಿದೆ ಇದೆಲ್ಲ ನೋಡಿ. ಇದು ಟ್ರೈನ್ ಮಾರ್ಕೆಟ್. ಇದಕ್ಕೆ ಎಂಟ್ರಿ ಆ್ಯಕ್ಚುಲಿ ಫ್ರೀ, ಬೇರೆದೆಲ್ಲ ಕಾಸು ಕೊಟ್ಟು ಬರಬೇಕು. ಇದು ಫ್ರೀಯಾಗಿ ಬರ್ಬೋದು. ಸೊ ಇದು ಟೈಮಿಂಗ್ಸ್ ಫಸ್ಟು ಬೆಳಗ್ಗೆ 11 ಗಂಟೆಗೆ ಮತ್ತು 11:15 ಒಂದು ಟ್ರೈನು, 3 ಗಂಟೆ ಮತ್ತು 3:15 ಇನ್ನೊಂದು ಟ್ರೈನು, ನೆಕ್ಸ್ಟ್ 5:45, 6:15. ಇದಕ್ಕೆ ಆಕ್ಚುಲಿ ಎಂಟ್ರೆನ್ಸ್ ಏನಿಲ್ಲ, ಎಲ್ಲ ಫ್ರೀ ಆಗಿರುತ್ತೆ ಎಂಟ್ರೆನ್ಸ್ ಎಲ್ಲ. ಸೊ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಈ ಟ್ರೈನ್ ಬರೋದು ಅಷ್ಟೇ ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಲ್ಲೇ. ಸೊ ಆ ಟೈಮ್ಗೆ ಹೋದ್ರೆ ಟ್ರೈನ್ ಸಿಗುತ್ತೆ ನಮಗೆ. ಸೊ ಇಲ್ಲೇ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಏನೋ ತಿನ್ಬೇಕಾದ್ರೆ ನೋಡಿ. ಸ್ಕೂಲ್ ಹುಡುಗ, ಹಲೋ ಸ್ಕೂಲ್ ಹುಡುಗ ಎಲ್ಲ ಇದ್ದಾನೆ ನೋಡಿ. ಹಿಂಗೆ ಹಾಕಿದ್ದಾರೆ. ಟ್ರೈನ್ ಬಂದಾಗ ಇದೆಲ್ಲ ತಕ್ಕೊಳೋದು. ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿನ ವಸ್ತುಗಳು ಕಂಪೇರ್ ಮಾಡಿದ್ರೆ ಸೊ ಇಲ್ಲೇ ಕಡಿಮೆ ಅನ್ಸುತ್ತೆ. ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಸೊ ಇಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಏನ್ ಬ್ಯಾಂಕಾಕ್ ಅಲ್ಲಿ ನಾವು ಎಲ್ಲಿ ತಗೊಂಡ್ರು ಎಷ್ಟು ರೇಟ್ ಇರುತ್ತೋ ಅಷ್ಟೇ ರೇಟ್ ಇಲ್ಲಿರುತ್ತೆ. ಸೊ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ನೋಡಿ ಈ ರೀತಿಯಾಗಿ ಎಲ್ಲ ಹಾಕೊಂಡಿರ್ತಾರೆ. ಟ್ರೈನ್ ಬಂದಾಗ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಕೊಂತಾರೆ. ಸೊ ಅದು ಟ್ರೈನ್ ನೋಡಕ್ಕೆ ಖುಷಿ. ಸೊ ನಾವು ನೋಡಕ್ ಆಗ್ಲಿಲ್ಲ ಟ್ರೈನು, ಯಾಕಂದ್ರೆ ಟೈಮ್ ಆಗೋಗಿತ್ತು ಮತ್ತು ಮಗುನು ಅಷ್ಟೇ ಸ್ವಲ್ಪ ಕ್ರ್ಯಾಂಕಿ ಆದ, ಅದಕ್ಕೋಸ್ಕರ ನೋಡಕ್ ಆಗಿಲ್ಲ. ಸೊ ಇದನ್ನ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬಂದ್ವಿ. ಹಾಗೆ ನಾನು ಇಲ್ಲೇ ಒಂದು ಬಟ್ಟೆನೂ ಶಾಪ್ ಮಾಡಿದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಬಟ್ಟೆ ಯಾವುದು ಏನು ಅಂತ ಹಾಕ್ತಾ ಬರ್ತೀನಿ. ಸೊ ನೋಡಿ ಇಲ್ಲೇ ಎಲ್ಲಾ ರೀತಿಯಾದಂತಹ ಬ್ಯಾಗ್ಸು, ಎಲ್ಲಾ ರೀತಿಯಾದಂತಹ ಹ್ಯಾಂಡ್ ಬ್ಯಾಗ್ಸು, ಸ್ಲಿಪ್ಪರ್ಸು ಮತ್ತೆ ಅದು ಇದು ಎಲ್ಲ ಇತ್ತು. ಸೊ ಏನು ಬೇಕೋ ತೊಗೊಬೋದು. ಸೊ ಇಲ್ಲಿ ನಮ್ಗೆ ಏನೇನು ಬೇಕೋ ಸ್ವಲ್ಪ ಪರ್ಚೇಸ್ ಮಾಡಿ ಹಾಗೆ ಮುಂದಕ್ಕೆ ಹಾಗೆ ನೆಡ್ಕೊಂಡು ಹೋಗ್ತಾ ಇದ್ವಿ. ಸೊ ವೆಜ್ ಅಂತೂ ಇಲ್ಲೇನು ತಿನ್ನೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಫ್ರೂಟ್ಸು ಮತ್ತು ಜ್ಯೂಸಸ್ಸು ಮತ್ತು ಲೀಚಿ ಹಣ್ಣು ಇವೆಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ನೋಡಿ ಹಾಗೆ ಇಲ್ಲಿ ಮೆಕಾಂಗ್ ಸ್ಟೇಷನ್ ಅಂತಿದೆ. ಮೆಕಾಂಗ್ ಸ್ಟೇಷನ್ನು ಆ ಕಡೆ ಈ ಕಡೆ ರೋಡ್ ಇದೆ, ಇಲ್ಲೇ ಮಧ್ಯ ಟ್ರೈನ್ ಬರೋದು. ನಾಳೆನೂ ನಾವು ಅದೇ ಕಾರಲ್ಲಿ ಹೋಗ್ತಾ ಇದೀವಿ, ಸಫಾರಿ ವರ್ಲ್ಡ್ಗೆ. ಮತ್ತೆ ಪಟಾಯ ಹೇಗಿರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿಯಾಗಿ ನಮ್ಗೇನು ಈ ಕಾರಲ್ಲಿ ಕರ್ಕೊಂಬಂದಿಲ್ಲ, ಅವರು ಸ್ವಲ್ಪ ಮೋಸ ಮಾಡಿದ್ರು ಅಂತ ಅನಿಸ್ತು. ಆ್ಯಕ್ಚುಲಿ ಮೋಸ ಮಾಡಿದ್ರು. ಏನಕ್ಕಂದ್ರೆ 9,000 ಆಗ್ತಾ ಇರಲಿಲ್ಲ ಅಲ್ಲಿ. ಅವರು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರು ದುಡ್ಡು. ಅವರು ಆಲ್ರೆಡಿ ಮಾತಾಡ್ಕೊಂಡ್ ಬರ್ತಾ ಇದ್ರು ಕಾರಲ್ಲಿ, ನಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಸ್ವಲ್ಪ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಸೊ ಪರವಾಗಿಲ್ಲ, ಆದರೂ ವರ್ತ್ ಅನಿಸ್ತು. ನಾವೆಲ್ಲ ನೋಡಿದ್ದೆಲ್ಲ ವರ್ತ್ ಅನಿಸ್ತು. ಹಾಗೆ ಮಗುಗೆ ಒಂದು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು ಅಂತ ಅಲ್ಲಿ ಒಂದು ಫ್ರೂಟ್ ಸ್ಟಾಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ತಗೊಂಬರೋಣ ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ ನೈಟ್ 6 o'clock ಆಗೋಯ್ತು. ಸೊ ರೂಮ್ಗೆ ಹೋಗಿ ರೂಮ್ ಹತ್ರನೇ ಸ್ವಲ್ಪ ಲಾಂಡ್ರಿದೆಲ್ಲ ಇದೆ, ಲಾಂಡ್ರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಫಾರಿ ವರ್ಲ್ಡ್ ಯಾವ ರೀತಿ ಇರುತ್ತೆ, ಅದೇ ರೀತಿಯಾಗಿ ಪಟಾಯದಲ್ಲಿ ನಾವು ಏನೇನು ಮಾಡಿದ್ವಿ ಅದ್ರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ನು ಪಾರ್ಟ್ 5 ಅಲ್ಲಿ ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.